ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸರ್ಚ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಗಣತಿದಾರರೇ ಮತ್ತು ಮೇಲ್ವಿಚಾರಕರೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಭಾರತದ ಜನಗಣತಿ 2026-27 ಈ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಒಂದು ಮನೆಪಟ್ಟಿ ನಕ್ಷೆ ಮನೆಪಟ್ಟಿ ನಕ್ಷೆಯನ್ನು ಯಾವ ರೀತಿ ತಯಾರಿಸ್ಕೋಬೇಕು ಅಂತ ಒಂದು ಸ್ಟೆಪ್ಸ್ ವೈಸು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮನೆಪಟ್ಟಿ ತಯಾರಿಸಿಕೊಳ್ಳುವ ಮುಂಚೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಮನೆಪಟ್ಟಿಯನ್ನು ಯಾವ ರೀತಿ ತಯಾರಿಸ್ಕೋಬೇಕು, ಮನೆಪಟ್ಟಿ ತಯಾರಿಸಿದ ಮೇಲೆ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಭಾರತದ ಜನಗಣತಿಗೆ ಸಂಬಂಧಪಟ್ಟ ಏನಾದರೂ ಅಪ್ಡೇಟ್ ಇದ್ದರೆ ನಮ್ಮ SATS ಸರ್ಚ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡುವ. ನೋಡಿ, ಈ ನಕ್ಷೆ ತಯಾರಿಸ್ತಕ್ಕಂಥ ಹಂತ 3 ಇದೆ. ಮೊದಲನೇದಾಗಿ ನಾವು ಮನೆಪಟ್ಟಿ ತಯಾರಿಸುವ ಮೊದಲು, ಅಂದರೆ ಆ ನಕ್ಷೆ ತಯಾರಿಸುವ ಮೊದಲು ಯಾವೆಲ್ಲ ಅಂಶಗಳನ್ನು ಗಮನಿಸ್ಕೋಬೇಕು, ಮತ್ತು ಮನೆಪಟ್ಟಿ ತಯಾರಿಸುವಾಗ ಆ ಒಂದು ನಕ್ಷೆಯನ್ನು ಮನೆಪಟ್ಟಿ ನಕ್ಷೆ ತಯಾರಿಸಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು, ಮನೆಪಟ್ಟಿ ನಕ್ಷೆ ತಯಾರಿಸಿದ ನಂತರ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟಬೇಕು ಅನ್ನೋ ಈ ಒಂದು 3 ಅಂಶಗಳನ್ನು ಸ್ಟೆಪ್ ವೈಸ್ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಮನೆಪಟ್ಟಿ ತಯಾರಿಸುವ ಮೊದಲು ನಾವೇನು ಜನಗಣತಿ 16ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲ ಒಂದು 3 ಅಥವಾ 4 ದಿನ ನಾವೇನು ಮಾಡಬೇಕಾಗುತ್ತೆ, ಮನೆಪಟ್ಟಿ ತಯಾರಿಸೋ ಕಾರ್ಯಾಚರಣೆಯಲ್ಲಿ ಕೈಗೊಳ್ಳಬೇಕಾಗುತ್ತೆ. ಸೊ ಅದಕ್ಕಿಂತ ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ, ನಮಗೆ ನಿಯೋಜಿಸ್ತಕ್ಕಂಥ ಮನೆಪಟ್ಟಿ ಬ್ಲ್ಯಾಕ್ ಔಟ್ಲೈನನ್ನು ನಮ್ಮ HLO ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಅದು ಯಾವ ರೀತಿ ಅಂದರೆ, ನಿಮ್ಮ HLO ಆ್ಯಪನ್ನು ಓಪನ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ ಕಾರ್ನರಲ್ಲಿ ಮೆನು ಬಾರನ್ನು 3 ಗೆರೆಗಳನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಸೈಡ್ ಮೆನು ಓಪನ್ ಆಗುತ್ತೆ. ಅಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, HLB ಮ್ಯಾಪ್ಸ್ ಅಂತ. ಆ HLB ಮ್ಯಾಪ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಆ HLB ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ನಿಮಗೆ ನಿಮ್ಮ ಒಂದು ನಿಯೋಜನೆ ಮಾಡಿರ್ತಕ್ಕಂಥ ಬ್ಲ್ಯಾಕ್ನ ಒಂದು ಔಟ್ಲೈನ್ ಮ್ಯಾಪು ನಿಮಗೆ ಒಂದು PDF ರೂಪದಲ್ಲಿ ಸಿಗುತ್ತೆ. ಇದು ನೀವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ನಿಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಆದೇಶದಲ್ಲೂ ಕೂಡ ನಿಮಗೆ ಒಂದು ಔಟ್ಲೈನ್ ಮ್ಯಾಪ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿರ್ತದೆ. ಸೊ ನಿಮ್ಮ ಬ್ಲ್ಯಾಕ್ ನೀವೇನು ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಮ್ಯಾಪು, ನಿಮ್ಮ ಆದೇಶದಲ್ಲಿ ಇರ್ತಕ್ಕಂಥ ಒಂದು ಮ್ಯಾಪಿನ ವಿವರ ಎರಡನ್ನೂ ನೀವು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನೀವೇನು ಮಾಡಬೇಕು, ನಿಮಗೆ ನಿಯೋಜಿತ ಬ್ಲ್ಯಾಕನ್ನು ಖಚಿತಪಡಿಸ್ಕೊಳ್ಬೇಕು. ಆ್ಯಪಲ್ಲೂ ಆದೇಶದಲ್ಲೂ ಎಲ್ಲ ಸರಿ ಇದೆ ಅಂತ ಖಚಿತಪಡಿಸಿಕೊಂಡ ನಂತರವೇ ನೀವೇನು ಮಾಡಬೇಕು, ನಿಮ್ಮ ಮೇಲ್ವಿಚಾರಕರ ಜೊತೆ ನಿಮ್ಮ ಬ್ಲ್ಯಾಕಿಗೆ ಹೋಗಿ ನಿಮ್ಮ ಬ್ಲ್ಯಾಕಲ್ಲಿ ಆ್ಯಸ್ ಪರ್ ಮ್ಯಾಪ್ ಪ್ರಕಾರ ನಿಮ್ಮ ಗಡಿಗಳನ್ನು ಗುರುತಿಸ್ಕೊಳ್ಬೇಕು. ಜೊತೆಗೆ ಅದನ್ನು ಒಂದು ರೌಂಡ್ ಸುತ್ತಾಕ್ಬಿಟ್ಟು ನಿಮ್ಮ ಮೇಲ್ವಿಚಾರಕರ ಜೊತೆ ದಿಕ್ಕುವಾರು, ಪೂರ್ವಕ್ಕೆ ಯಾವುದು ಬರುತ್ತೆ, ಪೂರ್ವಕ್ಕೆ ಇಲ್ಲಿ ಗಡಿ ನಮಗೆ ಕೊನೆ ಆಗುತ್ತೆ, ಉತ್ತರಕ್ಕೆ ಯಾವುದು ಗಡಿ ಕೊನೆ ಆಗುತ್ತೆ, ಪಶ್ಚಿಮಕ್ಕೆ, ಪೂರ್ವಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ, ಈಗ 4 ದಿಕ್ಕುಗಳಿಗೆ ನಿಮ್ಮ ಒಂದು ಗಡಿಗಳನ್ನು ನೀವು ಗುರುತಿಸ್ಕೊಳ್ಬೇಕು. ನಿಮ್ಮ ಒಂದು ನಿಯೋಜಿತ ಬ್ಲ್ಯಾಕಿಗೆ ನಿಮ್ಮ ಮೇಲ್ವಿಚಾರಕರ ಜೊತೆ ಭೇಟಿಯನ್ನು ಮಾಡಿಬಿಟ್ಟು. ಸೊ ನೋಡಿ, ಈ ರೀತಿ ಒಂದು ಔಟ್ಲೈನನ್ನು ಹಾಕೋಬೇಕು ನಿಮ್ಮ ಮ್ಯಾಪಿಗೆ ನಿಮ್ಮ ಬ್ಲ್ಯಾಕಿಗೆ ಸಂಬಂಧಪಟ್ಟಂತೆ. ಇದು ಸ್ಟೆಪ್ 1. ಸ್ಟೆಪ್ 1ನಲ್ಲಿ ನೀವೇನು ಮಾಡಬೇಕಂದ್ರೆ, ಈ ರೀತಿ ಒಂದು ದಿಕ್ಕುಗಳನ್ನು ಬರ್ಕೋಬೇಕು ನಿಮ್ಮ ಒಂದು ನಿಯೋಜಿತ ಬ್ಲ್ಯಾಕಿಗೆ ತಕ್ಕಂತೆ. ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಅಂತ ಈ ಥರ ಒಂದು ದಿಕ್ಕುಗಳ ಬರ್ಕೊಂಡು ನೆಕ್ಸ್ಟು ಒಂದು ಔಟ್ಲೈನ್ ಗಡಿಯನ್ನು ಹಾಕೋಬೇಕು. ಈಗ ನೋಡಿ, ನಾನು ಇಲ್ಲಿ ಹಾಕಿದ್ದೇನೆ, ಉತ್ತರ ದಿಕ್ಕಿಗೆ ಯಾವುದೋ ಒಂದು ಹಳ್ಳಿ ಬರುತ್ತೆ, BBB ಅಂತ ಎಕ್ಸಾಂಪಲ್ಗೆ ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಪಶ್ಚಿಮಕ್ಕೆ A ಅನ್ನುವ ಒಂದು ಹಳ್ಳಿ ಬರುತ್ತೆ. ನೆಕ್ಸ್ಟ್ ಪೂರ್ವಕ್ಕೆ C ಅನ್ನುವ ಒಂದು ಹಳ್ಳಿ ಬರುತ್ತೆ. ದಕ್ಷಿಣಕ್ಕೆ D ಅನ್ನುವ ಒಂದು ಹಳ್ಳಿ ಬರುತ್ತೆ. ಸೊ ನಿಮಗೆ ಈ ಒಂದು ಮಾಹಿತಿಯನ್ನು, ಪೂರ್ವಕ್ಕೆ ಯಾವುದು ಬರುತ್ತೆ, ಪಶ್ಚಿಮಕ್ಕೆ ಯಾವುದು ಬರುತ್ತೆ, ಉತ್ತರಕ್ಕೆ ಯಾವುದು ಬರುತ್ತೆ ಅನ್ನೋ ಈ ಒಂದು ಮಾಹಿತಿಯನ್ನು ನಿಮ್ಮ ಒಂದು ಆದೇಶ ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ನೀವೇನು ಮಾಡಬೇಕು, ಈ ರೀತಿ ಒಂದು ಗಡಿಯನ್ನು, ಒಂದು ಬ್ಲ್ಯಾಕ್ ಔಟ್, ನಿಮ್ಮ ಒಂದು ನಿಯೋಜಿತ ಬ್ಲ್ಯಾಕ್ನ ಗಡಿಯನ್ನು ಮೊದಲು ಗುರುತಿಸಿಕೊಳ್ಬೇಕು. ಗುರುತಿಸಿಕೊಂಡ ನಂತರ ಇದು ಮೊದಲನೇ ಸ್ಟೆಪ್ಪು. ಈ ಗಡಿಯನ್ನು ಈ ರೀತಿ ಡಾಟೆಡ್ ಲೈನಲ್ಲಿ ನೀವು ಹಾಕಬೇಕಾಗುತ್ತೆ. ನಿಮ್ಮ ಬ್ಲ್ಯಾಕ್ ನಿಯೋಜಿತ ಗಡಿಯನ್ನು ಡಾಟೆಡ್ ಲೈನಲ್ಲಿ ನಮೂದಿಸಬೇಕಾಗುತ್ತೆ. ಇದು ಮೊದಲನೇ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ ಅಂದರೆ, 2ನೇ ಸ್ಟೆಪ್ಪಲ್ಲಿ ಈಗ ಬ್ಲ್ಯಾಕನ್ನು ಗುರುತಿಸ್ಕೊಂಡಿದ್ದೀರಿ, ಆ ಬ್ಲ್ಯಾಕನ್ನು ಗುರುತಿಸಿಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ
ಆ ಊರಲ್ಲಿ ಅಂದರೆ ಆ ಬ್ಲ್ಯಾಕಲ್ಲಿ ಬರ್ತಕ್ಕಂಥ ಬೀದಿಗಳು, ಮುಖ್ಯ ರಸ್ತೆಗಳು ಎಲ್ಲೆಲ್ಲಿ ಬರ್ತವೆ, ಮತ್ತು ಬೀದಿಗಳು ಎಲ್ಲೆಲ್ಲಿ ಬರ್ತವೆ, ಉಪರಸ್ತೆಗಳು ಎಲ್ಲಿ ಬರ್ತವೆ, ಸ್ಟ್ರೀಟನ್ನು ನೀವು ಈ ರೀತಿ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ರೀತಿ ಬರ್ಕೋಬೇಕಾಗುತ್ತೆ. ಸೊ ನಾನಿದು ಒಂದು ಮುಖ್ಯ ರಸ್ತೆ ಬರುತ್ತೆ, ಆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಈ ಥರ ಒಂದು ಬೀದಿಗಳು ಉತ್ತರಕ್ಕೆ ನೋಡಿ, ಈ ಥರ ನಾನು ಈ ಏನು ಕೆಂಪು ಲೈನಲ್ಲಿ ಹಾಕಿದ್ದೀನಲ್ವ ಲೈನ್ಗಳು, ಸೊ ಆ ರೀತಿ ಆ ಬೀದಿಗಳು ಎಲ್ಲ ನೀವು ಮೊದಲಿಗೆ ಬರ್ಕೋಬೇಕು. ಬೀದಿಗಳನ್ನು, ಮನೆಗಳ ಕಟ್ಟಡಗಳ ಚಿತ್ರ ಬರ್ಕೋಬಾರ್ದು, ಫಸ್ಟು ಔಟ್ಲೈನ್ ಹಾಕೋಬೇಕು. ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಈ ರೀತಿ ಒಂದು ನಿಮ್ಮ ನಿಯೋಜಿತ ಬ್ಲ್ಯಾಕಲ್ಲಿ ಬರ್ತಕ್ಕಂಥ ಬೀದಿಗಳ ಒಂದು ಔಟ್ಲೈನನ್ನು ಹಾಕ್ಕೋಬೇಕಾಗುತ್ತೆ. ಇದು ಎರಡನೇ ಸ್ಟೆಪ್ಪಲ್ಲಿ. ಎರಡನೇ ಸ್ಟೆಪ್ ಆದ ನಂತರ ನೆಕ್ಸ್ಟು ಮೂರನೇ ಸ್ಟೆಪ್ಪಲ್ಲಿ ಈಗ ನೀವೇನು ಮಾಡಬೇಕು, ಕಟ್ಟಡಗಳ ಒಂದು ನಮೂದಿಸ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಕಟ್ಟಡಗಳ ಚಿತ್ರಗಳನ್ನು ನಮೂದಿಸ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಇಲ್ಲಿ ಕಟ್ಟಡಗಳ ಚಿತ್ರವನ್ನು ಮೊದಲು ನೀವೇನು ಮಾಡಿ ಬೀದಿವಾರು ಕೊಡ್ಕೊತ ಹೋಗಿ. ಇಲ್ಲಿ ನೀವು ಎಲ್ಲಿಂದ ಪ್ರಾರಂಭ ಮಾಡಬೇಕಪ್ಪ ಅಂದರೆ ವಾಯುವ್ಯ ದಿಕ್ಕಿನಿಂದ ಪ್ರಾರಂಭ ಮಾಡಬೇಕು. ಆಗ್ನೇಯ ವೃತ್ತಿಗೆ ಇದಕ್ಕೆ ಕೊನೆ ಮಾಡಬೇಕಾಗುತ್ತೆ. ವಾಯುವ್ಯ ದಿಕ್ಕಿನಿಂದ ನಾವು ಕಟ್ಟಡಗಳ ಒಂದು ಸಂಖ್ಯೆಯನ್ನು ಕೊಡೋದಕ್ಕೆ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತೋದಾದರೆ ನೋಡಿರಿ, ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ವಾ, ಸೊ ನಾನು ಇಲ್ಲಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಚಿತ್ರಗಳನ್ನು ಬರೆಯಬೇಕಾದ್ರೆ, ಈ ಕಟ್ಟಡಗಳನ್ನು ಬರೆಯಬೇಕಾದ್ರೆ ಇಲ್ಲಿ ನಾವು ನಮ್ಮ ನಿಯೋಜಿತ ಬ್ಲಾಕಲ್ಲಿ ಕಚ್ಚಾ ಕಟ್ಟಡಗಳು ಬರ್ಬೋದು, ಪಕ್ಕಾ ಕಟ್ಟಡಗಳು ಕೂಡ ಬರ್ಬೋದು. ಹಾಗಾದರೆ ಕಚ್ಚಾ ಕಟ್ಟಡ ಅಂತ ಯಾವುಗಳನ್ನು ಪರಿಗಣಿಸ್ತೀವಿ, ಪಕ್ಕಾ ಕಟ್ಟಡ ಅಂತ ಯಾವುದನ್ನು ಪರಿಗಣಿಸ್ತೀವಿ ಅಂತ ನೋಡೋದಾದರೆ, ಆ ಒಂದು ಕಚ್ಚಾ ಕಟ್ಟಡ ಅಂತ ಪರಿಗಣಿಸಬೇಕಾದ್ರೆ ಇಲ್ಲಿ ರೆಡ್ ಲೈನಲ್ಲಿ ನಾನು ಇದನ್ನ ಹಾಕಿ ನೋಡ್ರಿ, ಬೌಂಡ್ರಿ. ಸೊ ಗೋಡೆಯ ಸಾಮಗ್ರಿ ಈ ಸುಟ್ಟ ಇಟ್ಟಿಗೆ, ಕಲ್ಲು, ಆ ಕಲ್ಲನ್ನು ಗಾರೆ ಅಥವಾ ಸಿಮೆಂಟಿನಿಂದ ಭದ್ರಗೊಳಿಸಿಬಿಟ್ಟಿರಬೇಕು. ಸಿಮೆಂಟು, ಕಾಂಕ್ರೀಟು ಅಥವಾ ಮರದ ಮುಟ್ಟುಗಳು ಇತ್ಯಾದಿ ಗೋಡೆ ಸಾಮಗ್ರಿ ಇವುಗಳಾಗಿದ್ದರೆ, ಆ ಒಂದು ಕಟ್ಟಡದ ಗೋಡೆ ಸಾಮಗ್ರಿ ಸುಟ್ಟ ಇಟ್ಟಿಗೆಯಿಂದ ಕಟ್ಟಿರ್ಬೋದು, ಕಲ್ಲಿನಿಂದ ಕಟ್ಟಿರ್ಬೋದು. ಜೊತೆಗೆ ಕಲ್ಲಿನಿಂದ ಕಟ್ಟಿದರೆ ಗಾರೆ ಅಥವಾ ಸಿಮೆಂಟಿನ ಅಂದರೆ ಪ್ಯಾಚ್ ಮಾಡಿರಬೇಕು. ಜೊತೆಗೆ ಸಿಮೆಂಟ್, ಕಾಂಕ್ರೀಟ್ ಅಥವಾ ಮರ ಮುಟ್ಟುಗಳಿಂದ ಕಟ್ಟಿರಬೇಕು ಗೋಡೆಯ ಸಾಮಗ್ರಿಯನ್ನು. ಮೇಲ್ಛಾವಣಿ ಸಾಮಗ್ರಿ ಯಾವ್ದಾಗಿರಬೇಕು, ಈ ಹೆಂಚುಗಳು, GI ಲೋಹ, ಆಸ್ಬೆಸ್ಟಾಸ್ ಶೀಟುಗಳು, ಕಾಂಕ್ರೀಟು, ಇಟ್ಟಿಗೆ, ಕಲ್ಲು ಮತ್ತು ಮರಮುಟ್ಟು ಇತ್ಯಾದಿ ಗೋಡೆಯ ಸಾಮಗ್ರಿ ಇಲ್ಲೇನು ಮೆನ್ಷನ್ ಮಾಡಿದರೆ ಇವುಗಳಾಗಿರಬೇಕು. ಮೇಲ್ಛಾವಣಿ ಸಾಮಗ್ರಿ ಇಲ್ಲೇನು ಮೆನ್ಷನ್ ಮಾಡಿದರೆ ಇವುಗಳಾಗಿರಬೇಕು. ಸೊ ಇವುಗಳನ್ನು ಹೊಂದಿರತಕ್ಕಂಥ ಕಟ್ಟಡವನ್ನು ನಾವು ಪಕ್ಕಾ ಕಟ್ಟಡ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಮತ್ತೊಂದು ಸರಿ ರಿಪೀಟ್ ಮಾಡ್ತೇನೆ. ಗೋಡೆಯ ಸಾಮಗ್ರಿ ಸುಟ್ಟ ಇಟ್ಟಿಗೆ, ಕಲ್ಲು, ಆ ಕಲ್ಲು ಇದನ್ನು ಗಾರೆ ಅಥವಾ ಸಿಮೆಂಟಿನಿಂದ ಭದ್ರಗೊಳಿಸಿರಬೇಕು. ಸಿಮೆಂಟ್, ಕಾಂಕ್ರೀಟು ಅಥವಾ ಮರ ಮುಟ್ಟುಗಳಿಂದ ಕಟ್ಟಿರಬೇಕು ಗೋಡೆಯನ್ನು. ಮೇಲ್ಛಾವಣಿಯನ್ನು ಹೆಂಚು, GI ಲೋಹ, ಆಸ್ಬೆಸ್ಟಾಸ್ ಶೀಟುಗಳು, ಕಾಂಕ್ರೀಟ್, ಇಟ್ಟಿಗೆ, ಕಲ್ಲು ಮತ್ತು ಮರ ಮುಟ್ಟಿನಿಂದ ಕಟ್ಟಿರಬೇಕಾಗುತ್ತೆ. ಸೊ ಇವೆರಡು ಗೋಡೆಯ ಸಾಮಗ್ರಿ ಇಲ್ಲಿ ಮೆನ್ಷನ್ ಮಾಡಿರಬೇಕು. ಮೇಲ್ಛಾವಣಿಯ ಸಾಮಗ್ರಿ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಇವುಗಳಿಂದ ನಿರ್ಮಿಸಲ್ಪಟ್ಟಿದ್ರೆ ಅದನ್ನು ಪಕ್ಕಾ ಕಟ್ಟಡ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾದರೆ ಕಚ್ಚಾ ಕಟ್ಟಡ ಅಂತ ಯಾವುದನ್ನು ಕನ್ಸಿಡರ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮೇಲೆ ಹೇಳಲ್ಪಟ್ಟ ಸಾಮಗ್ರಿಗಳನ್ನು ಬಿಟ್ಟು, ಏನು ಮೇಲೆ ಹೇಳಿದರೆ ಪಕ್ಕಾ ಕಟ್ಟಡಕ್ಕೆ ಏನು ಹೇಳಿದ್ದಾರೆ ಅವುಗಳನ್ನು ಬಿಟ್ಟು ಇತರೆ ಸಾಮಗ್ರಿಗಳಿಂದ ಅಂದರೆ ಹಸಿ ಹಿಟ್ಟಿಗೆ, ಬೊಂಬು, ಮಣ್ಣು, ಹುಲ್ಲು, ಜೊಂಡಿನ ಕಡ್ಡಿ, ತಡಿಕೆ, ಪ್ಲಾಸ್ಟಿಕ್, ಪಾಲಿಥಿನ್ನು, ಆಮೇಲೆ ಸಡಿಲವಾಗಿ ಜೋಡಿಸಲ್ಪಟ್ಟಿರೋ ಕಲ್ಲು ಇತ್ಯಾದಿ ಸಾಮಗ್ರಿಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಗೋಡೆ ಅಥವಾ ಮೇಲ್ಛಾವಣಿ ಹೊಂದಿರುವ ಕಟ್ಟಡವನ್ನು ಕಚ್ಚಾ ಕಟ್ಟಡ ಅಂತ ಪರಿಗಣಿಸಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನಾವು ಕಟ್ಟಡವನ್ನು ಗುರುತಿಸೋದಕ್ಕೆ ಈ ಒಂದು ಅಂಶಗಳನ್ನು ಮಾನದಂಡಗಳಾಗಿ ಇಟ್ಕೋಬೇಕು. ಇವುಗಳ ಆಧಾರದ ಮೇಲೆ ಕಚ್ಚಾ ಕಟ್ಟಡ, ಪಕ್ಕಾ ಕಟ್ಟಡ ಅಂತ ನಿರ್ಧಾರ ಮಾಡಬೇಕು. ಇದಾದ ನಂತರ ಆ ಒಂದು ಕಟ್ಟಡ ಪಕ್ಕಾ ಮತ್ತು ಕಚ್ಚಾ ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ಈ ಒಂದು ಮ್ಯಾಪಲ್ಲಿ ಯಾವ ರೀತಿ ಅದನ್ನ ಚಿಹ್ನೆಯನ್ನು ಸೂಚಿಸಬೇಕು ಅಂದರೆ ಅದು ಪಕ್ಕಾ ಕಟ್ಟಡ ಆಗಿರುತ್ತೆ, ಜೊತೆಗೆ ವಾಸಕ್ಕೆ ಮಾತ್ರ ಬಳಸ್ತಾರೆ. ಆ ರೀತಿ ಇದ್ದರೆ ಸ್ಕ್ವೇರನ್ನು ಹಾಕಬೇಕು, ಚೌಕವನ್ನು ಹಾಕಬೇಕು. ಓಕೆ, ಅದು ವಾಸಕ್ಕೂ ಬಳಸ್ತಾ ಇದ್ದಾರೆ, ಜೊತೆಗೆ ವಾಸೇತರಕ್ಕೂ ಬಳಸ್ತಾ ಇದ್ದಾರೆ. ಆ ರೀತಿ ಏನಾದರೂ ಇದ್ದರೆ
ನೀವು ಸ್ಕ್ವೇರ್ ಹಾಕಬೇಕು, ಅದರ ಒಳಗಡೆ ಡಾಟೆಡ್ ಲೈನ್ಗಳನ್ನು ಹಾಕಬೇಕು. ಈ ರೀತಿ ಹಾಕಿದರೆ ಅದು ಪಕ್ಕಾ ಕಟ್ಟಡ ಆಗಿರುತ್ತೆ, ವಾಸೇತರ ಬಳಕೆಗೆ ಬಳಸ್ತಾರೆ. ಇದನ್ನು ನೀವು ತಿಳ್ಕೊಳ್ಳಿ. ನೆಕ್ಸ್ಟ್, ಒಂದು ವೇಳೆ ಅದು ಕಚ್ಚಾ ಕಟ್ಟಡ ಆಗಿದ್ದರೆ ತ್ರಿಭುಜವನ್ನು ಬಳಸಬೇಕು. ಅದು ವಾಸಕ್ಕೆ ಬಳಸ್ತಾ ಇದ್ದರೆ ಖಾಲಿ ಈ ಥರ ತ್ರಿಭುಜ ಬರೆದು ಖಾಲಿ ಬಿಟ್ಟಿದ್ರೆ ಅದು ಕಚ್ಚಾ ಕಟ್ಟಡ ವಾಸಕ್ಕೆ ಬಳಸ್ತಾ ಇದ್ದಾರೆ ಅಂತ ಅರ್ಥ. ತ್ರಿಭುಜ ಬರೆದು ಅದರೊಳಗೆ ಡಾಟೆಡ್ ಲೈನ್ ಆದರೆ ಅದು ಕಚ್ಚಾ ಕಟ್ಟಡ ವಾಸೇತರ ಬಳಕೆಗೆ ಬಳಸಲಾಗುತ್ತದೆ ಅಂತ ನಾವು ಚಿಹ್ನೆಗಳ ಮೂಲಕ ಸೂಚಿಸಬೇಕಾಗುತ್ತೆ. ಜೊತೆಗೆ ಅದರಲ್ಲಿ ಏನಾದರೂ ನಿಮ್ಮ ಒಂದು ನಿಯೋಜಿತ ಬ್ಲಾಕಲ್ಲಿ ಶಾಲೆ ಇದ್ದರೆ ಈ ಥರ ಸ್ಕೂಲ್ ಅಂತ ಸಿಂಬಲ್ ತೋರಿಸ್ಬೇಕಾಗುತ್ತೆ. ಅಂಗನವಾಡಿ ಇದ್ದರೆ ಅದನ್ನು ಅಂಗನವಾಡಿ ಅಂತ, ಆ ಕಟ್ಟಡದ ಒಂದು ಕಚ್ಚಾ ಆಗಿದ್ದರೆ ಯಾವ ರೀತಿ, ಪಕ್ಕ ಆಗಿದ್ದರೆ ಯಾವ ರೀತಿ ಆ ಸಿಂಬಲನ್ನು ಬರೆದು ಅದರೊಳಗೆ ಅಂಗನವಾಡಿ ಇದ್ದರೆ ಎ ಅಂತ ಬರೀಬೇಕಾಗುತ್ತೆ. PO ಅಂದರೆ ಪಂಚಾಯತಿ ಆಫೀಸ್ ಅಥವಾ ಪೋಸ್ಟ್ ಆಫೀಸ್. ನೆಕ್ಸ್ಟ್ H ಅಂದರೆ ಹಾಸ್ಪಿಟಲ್. ಈ ರೀತಿ ಸಿಂಬಲ್ಗಳನ್ನು ನಾವು ಗುರುತಿಸ್ಕೋಬೇಕು. ಜೊತೆಗೆ ಆ ಒಂದು ಬ್ಲಾಕ್ ಒಳಗೆ ಬರ್ತಕ್ಕಂಥ ದೇವಾಲಯ, ಮಸೀದಿ, ಚರ್ಚ್, ಗುರುದ್ವಾರಗಳು ಯಾವುದಾದ್ರೂ ಇದ್ದರೆ ಅದಕ್ಕೆ ಯಾವ ರೀತಿ ಸಿಂಬಲ್ ಕೊಡಬೇಕಂತ ನಿಮ್ಮ ಕೈಪಿಡಿನಲ್ಲಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಆ ಸಿಂಬಲ್ಗಳನ್ನು ಕೊಡಬೇಕಾಗುತ್ತೆ. ಇದು ನೀವು ನೆಕ್ಸ್ಟ್ ತಿಳ್ಕೊಬೇಕಾಗಿರ್ತಕ್ಕಂಥ ಮಾಹಿತಿ. ಸೊ ಈಗ ನಾನು ಈ ಒಂದು ನನ್ನ ಬ್ಲಾಕಲ್ಲಿ ಬರ್ತಕ್ಕಂಥ ಒಂದು ನಕ್ಷೆಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲಿಂದ ಪ್ರಾರಂಭ ಮಾಡಬೇಕು? ವಾಯುವ್ಯ ದಿಕ್ಕಿನಿಂದ ಪ್ರಾರಂಭ ಮಾಡಬೇಕು. ಸೊ ನಾನಿಲ್ಲಿ 6 ಮಾರ್ಕ್ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಪ್ರಾರಂಭ ಮಾಡಿದ್ದೇನೆ. ಸೊ ಇಲ್ಲಿ ಕಟ್ಟಡ ಸಂಖ್ಯೆ ಚೌಕ ಕೊಟ್ಟಿದ್ದೇನೆ, ಅಂದರೆ ಅದು ವಾಸ ಮತ್ತು ಪಕ್ಕಾ ಕಟ್ಟಡ ಅಂತ. ಸೊ ಅದರೊಳಗೆ 1 ಅಂತ ಬರೆದಿದ್ದೇನೆ. ನೆಕ್ಸ್ಟ್ 2ನೇ ಕಟ್ಟಡ ನೋಡಿ, ಅದು ಕಚ್ಚಾ ಕಟ್ಟಡ ಆಗಿದೆ, ಅದು 2ನೇ ಕಟ್ಟಡ. ಅದೇ ರೀತಿ 3, 4, 5 ಇಲ್ಲಿಗೆ ಎಂಡಾಯಿತು. ಸೊ ನೆಕ್ಸ್ಟ್ ಅದನ್ನ 6ನೇ ಕಟ್ಟಡ ಹಂಗೆ 6 ಮಾರ್ಕ್ ತೋರಿಸ್ಬೇಕು ನೀವು, ಎಲ್ಲಿ ಕೊನೆಯಾಗುತ್ತೋ. ನೆಕ್ಸ್ಟ್ ಮುಂದಿನ ಕಟ್ಟಡ ಸಂಖ್ಯೆ ಎಲ್ಲಿ ಬರುತ್ತೋ ಕೊನೆಯಿಂದ ಪ್ರಾರಂಭಕ್ಕೆ ನೀವೇನು ಮಾಡಬೇಕಾಗುತ್ತೆ, 6 ಮಾರ್ಕನ್ನು ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ 6ನೇದು ಕಚ್ಚಾ ಕಟ್ಟಡ, ನೆಕ್ಸ್ಟ್ 7ನೇದು 6ನೇದು ಪಕ್ಕಾ ಕಟ್ಟಡ, 7ನೇದು ಕಚ್ಚಾ ಕಟ್ಟಡ. ಹಾಗಾಗಿ ಅದನ್ನ ಏನಾಗಿದ್ದೀನಿ 6 ಮಾರ್ಕ್ ಹಾಕಿದ್ದೀನಿ. ಜೊತೆಗೆ ಅದು ವಾಸೇತರ ಇರುತ್ತೆ, ಹಾಗಾಗಿ ಒಳಗಡೆ 6 ಮಾರ್ಕನ್ನು ಡಾಟೆಡ್ ಲೈನನ್ನು ಹಾಕಿದ್ದೇನೆ. ಅದಾದ ನಂತರ ಇಲ್ಲಿ 7, 8, 9, 10 ಕೊನೆ ಆಯಿತು. 10ರಿಂದ ಈ ರೀತಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 16ಕ್ಕೆ ಎಂಡ್ ಆಯಿತು. 16, 17 ಇಲ್ಲಿ ನೀವು ಗಮನಿಸಿ 20ರಲ್ಲಿ ಒಂದು ಬ್ರಾಕೆಟಲ್ಲಿ ಕೆಳಗಡೆ 2 ಅಂತ ಬರ್ತಿದ್ದೀನಿ. ಅಂದರೆ ಅರ್ಥ 20ನೇ ಒಂದು ಕಟ್ಟಡ ಸಂಖ್ಯೆ 20ರಲ್ಲಿ 2 ಜನವಸತಿ ಮನೆ ಬರ್ತಾವಂತ ಅರ್ಥ. ಓಕೆನಾ? 2 ಜನವಸತಿ ಮನೆ ಬರ್ತವೆ ಅಂತ ಅರ್ಥ. ಹಾಗಾಗಿ ಕಟ್ಟಡ ಸಂಖ್ಯೆ 20ನ್ನು ಒಳಗಡೆ ಬರೆದು ಕೆಳಗಡೆ ಬ್ರಾಕೆಟಲ್ಲಿ 2 ಅಂತ ಬರ್ದಿದ್ದೀನಿ. ಅರ್ಥ 20ನೇ ಕಟ್ಟಡದಲ್ಲಿ 2 ಜನವಸತಿ ಮನೆಗಳು ಬರ್ತಾವಂತ ಅರ್ಥ. ಅದನ್ನು ನಾವು ಇವಾಗಲೇ ಮೆನ್ಷನ್ ಮಾಡ್ಕೋಬೇಕು. 22, 23 ಆದಮೇಲೆ 27. ಸೊ ಈ ರೀತಿ ನಾವು ನೋಡಿರಿ ಈ ಥರ ಜಿಗ್ಜ್ಯಾಗ್ ಥರ ಹೋಗ್ಬೇಕದು. ಇಲ್ಲಿಂದ ಪ್ರಾರಂಭ ಮಾಡಿದ್ದೇನೆ, 6 ಮಾರ್ಕ್ ಇಲ್ಲಿಂದ ಪ್ರಾರಂಭ ಮಾಡಿ ವಾಯುವ್ಯ ದಿಕ್ಕಿನಿಂದ. ಸೊ ಇಲ್ಲಿಗೆ ಎಂಡಾಗಿದೆ 36ನೇದು. ಇದು ಆದ ನಂತರ ಎಲ್ಲಿ ಕೊನೆಯಾಗುತ್ತೆ, ನೆಕ್ಸ್ಟ್ ಕಟ್ಟಡ ಎಲ್ಲಿ ಪ್ರಾರಂಭ ಆಗುತ್ತೋ ಅಲ್ಲಿಗೆ ನೀವು 6 ಮಾರ್ಕನ್ನು ತೋರಿಸ್ಕೋಬೇಕಾಗುತ್ತೆ. ಸೊ ಈ ರೀತಿ ಒಂದು ಸಿಸ್ಟಮೆಟಿಕ್ಕಾಗಿ ಇರಲಿ, ಅಲ್ಲೊಂದು ಎಲ್ಲಿ ಬೇಕೋ ಅಲ್ಲಿ ನಾವು ಮೆನ್ಷನ್ ಮಾಡೋ ಹಂಗಿಲ್ಲ. ಈಗ ಯಾಕಂದರೆ ಈ ಒಂದು ಮ್ಯಾಪನ್ನು ಬೇರೆ ಬೇರೆ ಉದ್ದೇಶಗಳು, ಸರ್ಕಾರಿ ಯೋಜನೆಗಳ ಒಂದು ಇದಕ್ಕೆ ಏನು ಮಾಡ್ಬೋದು, ಈ ಒಂದು ಮ್ಯಾಪನ್ನು ಬಳಸ್ಕೋಬಹುದು. ಓಕೆ, ಸೊ ಆ ಒಂದು ಉದ್ದೇಶಕ್ಕೆ ಈ ಮ್ಯಾಪನ್ನು ಕರೆಕ್ಟಾಗಿ ಅಕ್ಯುರೇಟಾಗಿ ನೀವು ಹಾಕಬೇಕಾಗುತ್ತೆ. 37ಕ್ಕೆ ಇಲ್ಲಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 38, 39ರಲ್ಲಿ ಮತ್ತೆ 2 ಜನವಸತಿ. ಈ 39ನೇ ಕಟ್ಟಡದಲ್ಲಿ 2 ಜನವಸತಿ ಮನೆ ಬಂದಿದ್ದಾವೆ, ಹಾಗಾಗಿ 2 ಅಂತ ಬರೆದಿದ್ದೀನಿ. ನೆಕ್ಸ್ಟ್ 6 ಮಾರ್ಕ್ ಎಲ್ಲಿಗೆ ಪ್ರಾರಂಭ ಆಯಿತು ಎಲ್ಲಿಗೆ ಕೊನೆ ಆಯಿತು ಅನ್ನೋ ನೀಟಾಗಿ ತೋರಿಸ್ಕೊಳ್ಳಿ. ಎಲ್ಲ ತೋರಿಸ್ಕೊಂಡಾದ್ಮೇಲೆ ನಿಮ್ಮಲ್ಲಿ ಏನಾದರೂ ಕುಡಿಯುವ ನೀರಿನ ಏನಾದರೂ ಟ್ಯಾಂಕ್ ಆ ಥರ ಏನಿದ್ರೆ ಅವುಗಳ ಸಿಂಬಲನ್ನು ತೋರಿಸಿ, ದೇವಸ್ಥಾನ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಸಿಂಬಲನ್ನು ತೋರಿಸ್ಬಿಟ್ಟು ಈ ಎಲ್ಲ ಇದು ಮಾಡಿ ಇಲ್ಲಿ ನೋಡಿರಿ ಕೊನೆಗೆ 63ಕ್ಕೆ ಎಂಡ್ ಆಗಿದೆ. ಸೊ ಈ ದಿಕ್ಕಿಗೆ ಎಂಡ್ ಆಗಿದೆ ನೋಡಿ. ಇದು ಪ್ರಾರಂಭದ ದಿಕ್ಕು, ಇದು 63 ಇದೆಯಲ್ಲ, ಇದು ಅಂತಿಮ ಮನೆ. ಸೊ ವಾಯುವ್ಯದಿಂದ ಪ್ರಾರಂಭ ಆಗಿ ಆಗ್ನೇಯ ದಿಕ್ಕಿಗೆ ಕೊನೆ ಬಳ್ಕೋಬೇಕಾಗುತ್ತೆ. ಈ ರೀತಿ ನಾವು ಈ ಒಂದು ಮನೆಪಟ್ಟಿ ನಕ್ಷೆಯನ್ನು ಭಾಳ ಸುಲಭವಾಗಿ ನಾವು ತಯಾರು ಮಾಡ್ಕೊಂಡು